ಆಧುನಿಕ ಜೀವನ ಶೈಲಿಯ ಜಂಜಾಟದೊಳಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅರಿವಿಲ್ಲದೆ ಓಡ್ತಾನೆ ಇದ್ದೀವಿ. ನಮ್ಮನ್ನು ನಾವು ಮೈ ಮರೆತು ಬಿಟ್ಟಿದ್ದೀವಿ ಗುರುಗಳೇ, ಏನಂತೀರಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಂದು ರೀತಿ ಖುಷಿ, ನಾವು ತುಂಬ ಮುಂದೆ ಹೋಗಿದ್ದೀವಿ ಅಂತ. ಹೌದಲ್ಲಮ್ಮ? ಹೌದೌದು. ಎಷ್ಟು ಬೇಕು ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಹೋಗ್ಲಿ, ನಿದ್ದೆ ಚೆನ್ನಾಗಿ ಮಾಡ್ತೀನಪ್ಪ ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಉತ್ತರನೇ ಇಲ್ಲ ಅಂತ. ಯಾಕೆಂದ್ರೆ ಅವ್ರಿಗೆ ಅದ್ರ ಅರ್ಥನೇ ಗೊತ್ತಿರಲ್ಲ. ದುಡ್ಡು ಮಾಡಿದ್ದೀನಿ, ಏನು ಬೇಕೆಲ್ಲ ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ವೇಗದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ಒಂದು ಆಧುನಿಕವಾಗಿ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ. ನಾವು ಅದನ್ನೇ ಹೋಗ್ತಾ ಇದ್ವಿ. ಯಾಕೆಂದರೆ ಜನಕ್ಕೆ ತೋರಿಸ್ಕೊಳ್ಳೇಬೇಕು, ಬದುಕಲೇಬೇಕಲ್ಲ. ಆದರೆ ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ವಿಚಾರವನ್ನು ಸ್ವಲ್ಪ ಮುಂದೆ ಇಡೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಮರಗಳನ್ನ ಅರ್ಪಣೆಯನ್ನು ಮಾಡಿ ಒಂದು ತಮಾಷೆ ಆಗಿರ್ತಕ್ಕಂಥದ್ದು ನಿಂಗೆ ಸ್ವಲ್ಪ ಜ್ಞಾಪಕ ಮಾಡಿಸ್ತೀನಮ್ಮ. ಎಂಗೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ವಿಳ್ಳೆಶಾಸ್ತ್ರ ಹಿಂದೆ ಹೇಳ್ತಿದ್ರು, ಈಗ ಎಂಗೇಜ್. ಆವಾಗ ಉಂಗುರದ ಬೆರಳಿಗೆ ಉಂಗುರ ಹಾಕಿಸ್ತಾರೆ. ಏನು ಕಾರಣ? ಆ ಉಂಗುರದ ಬೆರಳಿಗೆ ಉಂಗುರ ಯಾಕೆ ಹಾಕಬೇಕು ಅಂತ ಏನಾರು ಅಟ್ಲೀಸ್ಟ್ ಗೊತ್ತಾಗಿದೆಯಮ್ಮ? ಏನಕ್ಕೆ ಹಾಕಬೇಕು ಅಂತ? ಹೃದಯಕ್ಕೆ ಅದು ಕನೆಕ್ಟ್ ಆಗಿದೆ, ಅಲ್ಲಿನ ನರನಾಡಿಗಳು. ಓಕೆ. ಆದರೆ ಅದನ್ನು ಖುಷಿಯಾಗಿ ಹೇಳಬೇಕು ಅಂದರೆ, ನನ್ನ ಹೃದಯ ನಿನ್ನಲ್ಲಿದೆ, ನಿನ್ನ ಹೃದಯ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳೋಣ. ಖುಷಿ ಪಡೋಕ್ಕೇನಂತೆ, ನಿಜ. ಹೌದಲ್ವಾ? ಆದರೆ ಎಷ್ಟು ಜನಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಆ ಉಂಗುರ ಅಲ್ಲಿ ಹಾಕ್ಕೋಬೇಕು ಅಂತ ಅವ್ರು ಹೇಳಿದ್ರು ಹಾಕ್ಕೊಂಡಿದ್ದೀವಿ ಅಷ್ಟೇ ಹೊರ್ತು, ಉಂಗುರ ಏನಕ್ಕೆ ಹಾಕ್ಕೊಂಡಿದ್ದೀಯಾ, ಏನಕ್ಕೆ ಹಾಕಿಸ್ಕೊಂಡೆ ಅಂದರೆ ಕೆಲವರಿಗೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಎಲ್ಲವನ್ನೂ ತಿಳ್ಕೊಂಡು ನಾವು ಮದುವೆ ಮಾಡ್ಕೊಳ್ಳೋದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಏನೇ ವಿಷಯಕ್ಕಾಗಲಿ ಅರ್ಥವನ್ನು ನಾವು ತಿಳಿಸಿ ದೊಡ್ಡವ್ರು ಯಾರೂ ಹೇಳ್ತಿಲ್ಲ. ನೀನು ಏನು ಮಾಡ್ಕೋತಾ ಇದ್ದೆ ಅದಕ್ಕೆ ಅರ್ಥ ಏನು ಅಂತ ಯಾರೂ ಹೇಳ್ತಿಲ್ಲ. ಯಾರು ತಿಳಿಸ್ತಾ ಇಲ್ಲ. ಇದು ಇವತ್ತು ಜಂಜಾಟದ ಜೀವನ. ಇವತ್ತೇನು ದಿನ? ಮಹಿಳೆಯರ ದಿನ. ಅಮ್ಮ, ನಿನ್ನ ಪ್ರಕಾರ ಮಹಿಳೆಯರ ದಿನ ಅಂದ್ರೆ ಏನು? ದಿನಾಚರಣೆನಾ ಅಥವಾ ಮಹಿಳೆಯರ ದಿನನಾ ಇವತ್ತು? ಮಹಿಳೆಯರ ದಿನ ಅಂತ ಏನಂತ ಅನ್ಬೋದು? ಅದಕ್ಕೆ ಮೆಸೇಜ್ ಏನು, ಸಂದೇಶ? ಇವತ್ತು ನಮಗೋಸ್ಕರ ಅಥವಾ ಒಂದು ಇಡೀ ಕುಟುಂಬಕ್ಕೆ, ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಿರುವಂಥ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸೂಚಕ ದಿನ ಇದು. ಒಂದಿನ ಸಾಕಾ? ಅದಕ್ಕೆ ಒಂದು ಹಾಸ್ಯ ಇದೆ ಗುರುಗಳೇ. ಮಹಿಳಾ ದಿನಾಚರಣೆ ಅಂದಾಗ ಮಹಿಳೆಯರ ದಿನದ ಆಚರಣೆದು ವಿಶೇಷವಾಗಿ ಒಂದು ದಿವಸಕ್ಕೆ ಸೀಮಿತ ಮಾಡೋದು ಬೇಡ, ದಿನ ಅವ್ರು ಆಚರಿಸ್ತಾನೆ ಇರ್ತಾರೆ ಅಂತ. ಇದು ಸತ್ಯ. ಯಾಕೆಂದ್ರೆ ನಾವು ಯಾವುದನ್ನು ಕೂಡ ಪೇರೆಂಟ್ಸ್ ಡೇ ಅಂತಾರೆ, ಎಲ್ಲ ಒಂದಿನಕ್ಕೆ ಮಾತ್ರ. ಆಯುಧ ಪೂಜೆ ಒಂದಿನಕ್ಕೆ ಮಾತ್ರ, ಪ್ರತಿದಿನ ಗಾಡಿ ಒರೆಸೋದೇ ಬೇಡ, ಅವತ್ತೊಂದಿನ ಬಾಳೆ ಕಂಬ ಕಟ್ಬಿಟ್ರೆ ಆಯ್ತು ಅಂತ. ಸೊ ಈ ರೇಂಜ್ ಹೊಟ್ಟಾಗಿದ್ದೀವಿ ನಾವು. ಮದುವೆ ಅಂದ್ರು ಅಷ್ಟೇ, ಮದುವೆ ಆಯ್ತಲ್ವಾ ಮುಗೀತು, ಮನೆ ಗ್ರೂಪ್ ಫ್ರೆಶ್ ಆಯ್ತಲ್ವಾ ಮುಗೀತು, ಇನ್ನು ಮತ್ತೆ ಅದಕ್ಕೇನು ಬೇಡ. ಅವಾಗ ಲೆಕ್ಕ ಹಾಕೋತಾರೆ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ, ಅಯ್ಯೋ ಯಾರು ಲೆಕ್ಕ ಇಟ್ಕೊಂಡವ್ರೆ ಬಿಡಿ. ಹೌದೌದು. ಎಷ್ಟೊಂದು ತಾತ್ಸರವಾಗಿ ಮಾತಾಡ್ತಾರೆ ಅಂದ್ರೆ ಮದುವೆ ಅನ್ನೋದಕ್ಕೆ ಅದಕ್ಕೊಂದು ಬೆಲೆನೇ ಇಲ್ಲ. ಹೌದು, ಬಲವಂತಕ್ಕೆ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ ಆಗ್ತಾ ಇದೆ. ಅದಕ್ಕೆ ಈ ವಿಷಯ ಯಾಕೆ ಇಲ್ಲಿ ಬರ್ತಾ ಇದೆ ಅಂತಂದ್ರೆ, ಆಧುನಿಕ ಶೈಲಿಗೆ ಒಂದು ವಿಚಾರ ತುಂಬ ಓಡ್ತಾ ಇರೋದು. 2 ಪಾಯಿಂಟ್ ಇದೆ, ಗೊತ್ತಿರೋ ವಿಷಯನೇ. ಏನು? ಒಂದು ಹಣ ಮಾಡೋದು, ಇನ್ನೊಂದು ಆಸೆ, ಏನಾದರೂ ಮಾಡ್ಬಿಡ್ಬೇಕು, ಸಾಧನೆ ಮಾಡ್ಬಿಡ್ಬೇಕು. ಇದು ಆಧುನಿಕ ಶೈಲಿಯ ಒಂದು ಪೂರ್ಣವಾಗಿರ್ತಕ್ಕಂಥ ದೊಡ್ಡ ಬಂಡವಾಳ. ಈಗ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಗುರುಗಳೇ, ಖ್ಯಾತಿಗೆ ಬರಬೇಕು, ಅದು ಕುಖ್ಯಾತಿಯೋ ಪ್ರಖ್ಯಾತಿಯೋ ಮ್ಯಾಟ್ರ್ ಇಲ್ಲ, ಖ್ಯಾತಿಯಲ್ಲಿರ್ಬೇಕು. ಏನೇ ಆಗೋಗಿರ್ಲಿ, ಅದು ಒಳ್ಳೆಯದಾಗಬೇಕು ಕೆಟ್ಟದಾಗಬೇಕು ಪ್ರಶ್ನೆ ಇಲ್ಲ, ನಾನು ಅಲ್ಲಿ ರೀಚ್ ಆಗ್ಬೇಕಷ್ಟೇ, ಸುದ್ದಿಯಲ್ಲಿರ್ಬೇಕು. ಈ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಆಧುನಿಕ ಶೈಲಿಯಲ್ಲಿ ಮದುವೆ ಕೂಡ ಹಾಗೆ ಆಗೋಗಿದೆ. ಯಾಕೆಂದ್ರೆ ಪುನರ್ಜನ್ಮ, ಜನ್ಮಾಂತರ ಅನುಬಂಧ, ಋಣಾನುಬಂಧ ಮದುವೆ ಅಂತ ಹೇಳ್ತೀವಲ್ಲಮ್ಮ, ಹೌದಲ್ಲ? ಹಾಗಿರ್ಬೇಕಾದ್ರೆ ಈ ಋಣಾನುಬಂಧ ಅಂತ ಹೇಳೋ ನಾವು ಅದರ ಒಂದು ಪ್ರಕ್ರಿಯೆಗಳಲ್ಲಿ ಅದರ ಅರ್ಥ ಏನಿದೆ, ಒಳ ಅರ್ಥ ಏನಿದೆ ಅಂತ ಹೇಳ್ಕೊಡ್ತಾ ಇದ್ದೀವಿ ಅಂತ ಆಗಲೇ ಪ್ರಾರಂಭದಲ್ಲಿ ಹೇಳಿ ಆಯಿತು. ಯಾಕೆ ಇವತ್ತು ವಿಚ್ಛೇದನಗಳಾಗ್ತಾ ಇದೆ? ಎಷ್ಟೋ ಜನ ಇವತ್ತು ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿರೋರಿಗೆ ಖುಷಿ, ಕರೀತಾರೆ, ಸನ್ಮಾನ ಮಾಡ್ತಾರೆ, ಏನೋ ಒಂದು ವಿಶ್ ಮಾಡ್ತಾರೆ, ಏನೋ ಒಂದು ಕೊಡ್ತಾರೆ, ಖುಷಿ ಆಯಿತು, ಹುಟ್ಟಿದ್ದಕ್ಕೂ ನಾನು ಹೆಣ್ಣಾಗೋದು ಸಾರ್ಥಕ, ಫೈನ್. ಒಂದು ಕಡೆ. ಇನ್ನೊಂದು ಕಡೆ ಗಂಡ ಇದ್ದು ಇಲ್ಲದೆ ಇರೋ ರೀತಿ, ಇನ್ನೊಂದು ಕಡೆ ಗಂಡನ ಬಿಟ್ಟಿರೋ ರೀತಿ, ಹೌದಲ್ಲ? ಇವನ್ನೆಲ್ಲ ಏನದು ಅಂದರೆ ನಾವು ಸುಮ್ಮನೆ ಮಾತಾಡಿ ಅವನ್ನ ಖುಷಿ ಪಡಿಸೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಹೊರತು ಜೀವನದಲ್ಲಿ ಅವ್ರು ನೆಮ್ಮದಿ ಖುಷಿ ನಾನು ಹೆಣ್ಣಾಗಿ ಏನಕ್ಕೆ ಕೊಟ್ಟಿದ್ನಪ್ಪ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ತಗೊಂಡು ಇಟ್ಬಿಟ್ಟಿದ್ದೀವಿ, ಅಥವಾ ಅವ್ರು ಇಟ್ಕೊಂಡವ್ರೋ ನಾವಿಟ್ಟಿದ್ದೀವೋ. ಇದಿಷ್ಟೇ ವಿಷಯ. ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದನ್ನೇ ಮಾಡಿ ಏನನ್ನೇ ತಿಳ್ಕೊಳ್ಳಿ,
ಅರ್ಥಪೂರ್ಣವಾಗಿ ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಈ ದಿನದ ಒಂದು ವಿಶೇಷ. ಕರೆಕ್ಟ್. ಯಾವುದೇ ವಿಷಯ ಆಗಿರಲಿ ಅರ್ಥಪೂರ್ಣತೆ ಬೇಕು. ಈಗ ಒಂದನೇದು ಉಂಗುರದ ವಿಚಾರಕ್ಕೆ ಬಂತು. ಇನ್ನು ಎರಡನೇ ವಿಷಯಕ್ಕೆ ಬರಬೇಕು ಅಂತ ಲೆಕ್ಕಾಚಾರಕ್ಕೆ ಬಂದರೆ ನಾವು ಒಂದನ್ನು ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗತ್ತೆ. ಯಾವುದನ್ನು ನಾವು ಬಳಸಬೇಕು ನೆಮ್ಮದಿಯಾಗಿರೋದಕ್ಕೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ಶಿವನ ದೇವಸ್ಥಾನಕ್ಕೆ ಒಂದು ವಿಚಾರಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರೋಣ. ಶಿವನ ದೇವಸ್ಥಾನ ಯಾಕೆ ಹೋಗಬೇಕು, ಯಾಕೆ ಅಲ್ಲಿಗೆ ಹೋಗ್ಬೇಕು, ಇವಾಗ ಯಾಕೆ ತಿಳ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಪ್ರತಿಯೊಂದು ದಾಂಪತ್ಯದಲ್ಲಿ ನೆಮ್ಮದಿ ಖುಷಿ ಒಂದು ಟಾನಿಕ್ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರಲ್ಲ, ಸಿಕ್ಕಿದೆಯಾ, ಸಿಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗೆ ನವರಸಗಳಲ್ಲಿ ಶೃಂಗಾರ ರಸ ಒಂದು. ನವರಸಗಳಲ್ಲಿ ಶೃಂಗಾರ ರಸ ಒಂದು. ಇದನ್ನ ಮದುವೆ ಅನ್ನೋದಕ್ಕೆ ಅಂತ ಇವತ್ತಿನ ಒಂದು ವಿಚಾರಕ್ಕೆ ಅನ್ಕೊಳ್ಳೋಣ. ಎಷ್ಟರ ಮಟ್ಟಕ್ಕೆ ನಾವು ಅದನ್ನು ಬಳಸ್ತಾ ಇದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಬೇಕಾಗತ್ತೆ. ಈ ಶೃಂಗಾರ ರಸ ಅಂತಕ್ಕಂಥ ವಿಷಯಕ್ಕೆ ಹೋದರೆ ಶಿವನ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಶಿವಲಿಂಗವನ್ನು ನಾವು ನೋಡಿದಾಗ ನಮ್ಗೇನು ಅದರಲ್ಲಿ ಅರ್ಥ ಆಗುತ್ತೆ ಅಂತ ಅನ್ಕೋಬೋದಮ್ಮ. ಶಿವಲಿಂಗವನ್ನು ದರ್ಶನ ಮಾಡ್ದೋ, ಏನದು ಸಂದೇಶ ಏನು? ದೇವಸ್ಥಾನ ಅಂತನಾ, ದೇವರು ಅಂತನಾ, ಶಿವ ಅಂತನಾ, ಏನು ಏನಾದ್ರು ಮೆಸೇಜ್ ಇದೆಯಾ? ಪ್ರಪಂಚ ಅಂತ ಅನ್ಕೋಬಹುದು. ಪ್ರಕೃತಿ ಹೆಣ್ಣು, ಹೌದಾ? ಶಿವ ಪುರುಷತ್ವ ಅಂದರೆ ಪುರುಷನ ತತ್ವ, ಸ್ತ್ರೀ ತತ್ವ, ಅದೆರಡು ಆ ಶಿವಲಿಂಗದಲ್ಲಿದೆ. ಅರ್ಥ ಆಯ್ತಾ? ಕೆಳಗಡೆ ಇರ್ತಕ್ಕಂಥ ಭಾಗ ಹೆಣ್ಣು, ಮೇಲ್ಭಾಗ ಪುರುಷ, ಶಿವಶಕ್ತಿ, ಹೌದಾ? ಇದನ್ನ ಹೆಣ್ಣು ಗಂಡಿನ ಪವಿತ್ರವಾಗಿರ್ತಕ್ಕಂತಹ ಒಂದು ಸಂಕೇತ ಅಂತ ಒಪ್ಕೋಬೋದಾ? ಸಮ್ಮಿಲನ. ಎಸ್. ಸೃಷ್ಟಿಯ ಸಂಕೇತ ಪ್ರಕೃತಿಯಲ್ಲಿರ್ತಕ್ಕಂತಹ ಶಿವನ ಒಂದು ದೇವಾಲಯಕ್ಕೆ ಹೋದರೆ ಇದ್ರ ಮೆಸೇಜ್ ನಾವು ತಿಳ್ಕೊಂಡಿದ್ದೀವಿ ಅಂತ ಎಷ್ಟು ಜನಕ್ಕೆ ಗೊತ್ತು? ಕೈ ಮುಗಿತೀವಿ ಅಷ್ಟೇ, ದೇವ್ರು ಚೆನ್ನಾಗಿದೆ, ಅಲಂಕಾರ ಚೆನ್ನಾಗಿ ಮಾಡಿದರೆ, ನಾನು ಸುಮಾರಿಂದ ಬರ್ತಾ ಇದ್ದೀನಿ ಅಂತಿದ್ರೆ ಹೊರ್ತು ಆ ಸಂದೇಶ ನಾವು ಅಳವಡಿಸ್ಕೊಂಡಿದ್ದೀವ, ಅದೇನಕ್ಕೆ ಆ ಥರ ಇದೆ ಬೇಕಲ್ಲ? ಇದು ಎಷ್ಟು ಜನಕ್ಕೆ ಗೊತ್ತು? ಎಲ್ಲ ತಿಳ್ಕೊತಾರೆ ಅಂತೀಯಮ್ಮ. ಅಟ್ಲೀಸ್ಟ್ ಶಿವನ ದೇವಸ್ಥಾನಕ್ಕೆ ಹೋದರೆ ಈ ಮೆಸೇಜ್ ನಮಗೆ ಬೇಕಾಗತ್ತೆ ಅಂತ ಗೊತ್ತಾಗತ್ತೆ ಅಂತ್ಯ? ಬಹುತೇಕರು ಅದರ ಬಗ್ಗೆ ಗಮನ ಹಾಕಿಲ್ಲ ಅಷ್ಟೇ. ಈ ವಿಚಾರಕ್ಕೆ ಹೋದಾಗ ನಾವು ಒಂದು ಗಂಡು ಹೆಣ್ಣು ಮದುವೆ ಅಂತ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಅರ್ಥ ದೊಡ್ಡವ್ರು ಹೇಳಿರೋದು, ಮಾಡ್ಕೊಳ್ಳೋರಿಗೆ ಒಂದೇ ಗೊತ್ತಿರೋದು, ಶಾರೀರಿಕ ಸುಖಕ್ಕಾಗಿ ಮದುವೆ ಮಾಡ್ಕೊಳಪ್ಪ, ಮಾಡ್ಕೋತೀನಿ ಅನ್ನೋ ರೇಂಜಲ್ಲಿ ನಾವಿದ್ದೀವಿ. ಹೌದಾನೆ? ಇನ್ನೇನು ಗೊತ್ತಿಲ್ಲ, ಅವ್ರು ಅದನ್ನೇ ಹೇಳೋದು, ಮದುವೆ ಮಾಡ್ಕೊ ಸರಿ ಹೋಗುತ್ತೆ ಅಂತ. ಅಂದರೆ ಇದು ಎಷ್ಟರ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಇದನ್ನು ಧರ್ಮಶಾಸ್ತ್ರವಲ್ಲದ ಮದುವೆ ಅಂತ ಹೇಳ್ತೀವಿ. ಶಾರೀರಿಕ ಸುಖ ಅಂತಕ್ಕಂಥದ್ದು ಧರ್ಮಶಾಸ್ತ್ರವಲ್ಲಕ್ಕೆ ಧರ್ಮದಲ್ಲಿ ಅದು ಇಲ್ಲವೇ ಇಲ್ಲ. ಅದನ್ನು ದೈವಿಕವಾಗಿ ನಾವು ಹೆಣ್ಣು ಗಂಡನ್ನ ದೇವರನ್ನು ಮಾಡಿ ಮದುವೆ ಮಾಡಿಸ್ತೀವಿ. ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ, ಪಾರ್ವತಿ ಕಲ್ಯಾಣ ಮಾಡ್ತೀವಿ, ದೇವರು ನಿರಾಕಾರ ಅಂತ ಒಂದು ಕಡೆ ಹೇಳ್ತೀವಿ. ಆದರೆ ಅಲ್ಲಿ ಮದುವೆ ಮಾಡಿಸ್ತೀವಿ. ಯಾಕೆಂದರೆ ಅದನ್ನು ಕಣ್ಣು ತುಂಬಿಕೊಂಡು ಖುಷಿಪಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಕ್ಕಂಥದ್ದನ್ನು ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೆ ಅದು ಮಾಡ್ತಕ್ಕಂಥ ಒಂದು ಕ್ರಮ. ನಾವು ಹಾಗೆ ಇರಬೇಕು ಅಂತಕ್ಕಂತಹ ಒಂದು ವಿಚಾರ ಕೂಡ ಅದರಲ್ಲಿರುತ್ತೆ. ಆದರೆ ಇಲ್ಲ, ದೇವರಿಗೆ ಮಾಡಿಸ್ತಾವೆ, ನಾವು ಕಲ್ಯಾಣ ಮಾಡಿಸ್ತಾವೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಹೊರತು ನಮಗೆ ಅದರಿಂದ ಏನು ಸಿಕ್ತು, ಏನು ತಿಳ್ಕೊಂಡು ಅಂತಕ್ಕಂಥ ವಿಚಾರ ಸಿಕ್ಕಲ್ಲ. ಹಾಗೆ ಯಾಕಲ್ಲ ಅದು ಬೇಕಾಗತ್ತೆ ಅಂತಕ್ಕಂಥದ್ದು ಆ ಕಲ್ಯಾಣೋತ್ಸವದ ಮಹಿಮೆ. ಇಲ್ಲಿ ಹೆಣ್ಣು ಗಂಡು ಪ್ರೀತಿ ಯಾವಾಗಲೂ ಶಾಶ್ವತವಾಗಿರಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಾವೆಲ್ಲರೂ ತಿನ್ಕೊಂಡಿದ್ದೀವಿ. ಶಾಶ್ವತ ಪ್ರೀತಿ ಇರಬೇಕು ಅಂತ. ಇದಕ್ಕೆ ಹೆಣ್ಣಿನ ಮತ್ತು ಗಂಡಿನ ಪ್ರಯತ್ನ ಏನಾಗಬೇಕು? ಸದಾ ಪ್ರೀತಿ ಇಬ್ಬರಿಗೂ ಹಂಚ್ತಾ ಇರಬೇಕು, ಪ್ರತಿದಿನ ಕೂಡ. ಯಾವ ಮೂಲಕ ಪಡ್ಕೋಬಹುದು? ಹೆಣ್ಣು ಪ್ರೀತಿಯನ್ನು ಗಂಡಿಗೆ ಹಂಚಬೇಕು, ಗಂಡು ಹೆಣ್ಣಿಗೆ ಪ್ರೀತಿ ಹಂಚಬೇಕು. ಆ ಥರದ್ದು ಒಂದು ಆಭರಣ ಇದೆ. ಹೆಣ್ಣು ಗಂಡಿಗೂ ಪ್ರೀತಿಯನ್ನು ಹತ್ರ ತರಿಸ್ತಕ್ಕಂಥ ಒಂದು ಆಭರಣ ಇದೆ. ಯಾವುದು ಹೇಳ್ಬೋದು ಅಂತಕ್ಕಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಂತೂ ಅಲ್ಲ, ಏನಿರ್ಬೋದು ಅಂತಕ್ಕಂಥ ಒಂದು ವಿಚಾರ ಇದೆ. ನಮ್ಮ ದೇಹದಲ್ಲಿ ಕಾಶಿಯಲ್ಲಿರ್ತಕ್ಕಂಥ ನದಿಯಮ್ಮ ಯಾವುದು? ಕಾಶಿ ನದಿ, ಗಂಗಾ ನದಿ, ಹೌದಾ? ಕಾಶಿಯಲ್ಲಿದೆ. ಕಾಶಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತೀವಿ ನಾವು. ನಮ್ಮ ದೇಹದಲ್ಲಿ ಗಂಗಾ ನದಿ ಇದೆ ಅಂತ ತಿಳ್ಕೊಂಡಿದ್ದೀವ?
ಅಟ್ಲೀಸ್ಟ್ ಏನೋ ಸ್ವಲ್ಪ ಅಂದ್ರೆ ಗೊತ್ತಿದೆಯಮ್ಮ, ಗಂಗಾ ನದಿ ನಮ್ಮ ದೇಹದಲ್ಲಿ ಎಲ್ಲಿದೆ? ಬೆನ್ನಿನಲ್ಲಿರ್ತಕ್ಕಂಥ ಸುಸುಮ್ನ ನಾಡಿ ಅಂತ ನಾವೇನು ಹೇಳ್ತೀವೋ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥದ್ದು ಅದು ಸುಸುಪ್ತಿ ಅಂತ ಹೇಳ್ತೀವಿ, ಸುಸುಮ್ನ ನಾಡಿ ಅಂತ ಹೇಳ್ತೀವಿ. ಅದೇ ಗಂಗಾ ನದಿ. ನಮ್ಮ ಮೆದುಳು ಪೂರ್ಣವಾಗಿ ಅದರ ಮೇಲೆ ನಿಂತಿರ್ತಕ್ಕಂಥ ಅವಲಂಬಿಸ್ಕೊಂಡಿರ್ತಕ್ಕಂಥ ಒಂದು ಭಾಗ, ಹೌದಾ? ಅದು ಶರೀರದ ಮಧ್ಯಭಾಗದಲ್ಲೇ ಹಾದು ಹೋಗಿರ್ತಕ್ಕಂಥ ವಿಚಾರ. ಆ ಕಡೆ ಈ ಕಡೆ ಇಡ ಪಿಂಗಳ ಅಂತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನಾಡಿ ಇರ್ತಕ್ಕಂಥದ್ದು. ಇವು ಮೂರು ಸಂಗಮವಾಗುವಂಥ ಜಾಗ ಇದೆ ಹೆಣ್ಣಿನ ಹಣೆಯ ಭಾಗದಲ್ಲಿ. ಹೆಣ್ಣಿನ ಹಣೆಯ ಭಾಗದಲ್ಲಿ ಸಂಗಮವಾಗ್ತಕ್ಕಂಥ ಜಾಗ ಇದೆ. ಅಲ್ಲೇ ಅದಕ್ಕೆ ಕುಂಕುಮ ಇಡಬೇಕು, ಗಂಧ ಇಡಬೇಕು ಅಂತಕ್ಕಂಥ ವಿಚಾರ ಇರೋದು. ಯಾಕೆ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಗೂ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆ ಭಾಗ ಒಂದು ಬೆರಳಲ್ಲಿ, ಅದೇ ಉಂಗುರದ ಬೆರಳಲ್ಲಿ, ಉಂಗುರ ಅಂತ ಹಾಕ್ಕೊಳ್ತೀವಲ್ಲಮ್ಮ, ಆ ಬೆರಳಲ್ಲಿ ಗಂಡನಿಗೆ ಹೆಂಡತಿಗೆ ಕುಂಕುಮ ಮತ್ತು ಗಂಧ ಇಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಬಳಸ್ತಕ್ಕಂತಹ ಮಟ್ಟಕ್ಕೆ ಬಂದರೆ ಹೆಣ್ಣು ಗಂಡಿನ ಸದಾ ಪ್ರೀತಿಯನ್ನು ಅನುಭವಿಸೋದಕ್ಕೆ ಕಾರಣವಾಗತ್ತೆ ಅಂತಕ್ಕಂಥ ವಿಚಾರದ ಮೂಲಕ ಇವತ್ತು ಹೇಳೋಣ ಅಂತ ಒಂದು ವಿಷಯ. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು? ಅಂದರೆ ನೆನಪು ಬರಬೇಕು, ಸುಂದರವಾದ ನೆನಪು ಬರಬೇಕು. ಏನು, ಮದುವೆ ಮಾಡಿಕೊಂಡು 5 ವರ್ಷ ಆಯಿತು 10 ವರ್ಷ ಆಯಿತು ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಂಡಿರ್ತಾರೆ. ಅದನ್ನು ಅದು ನೆಗೆಟಿವ್ ಆಗಿ ತಗೋದು, ಪಾಸಿಟಿವ್ ಅವರವ್ರ ವೈಯಕ್ತಿಕವಾದ ವಿಷಯ. ಆದರೆ ಖುಷಿಯಾಗಿ ಆ ಸುಂದರ ನೆನಪುಗಳು ಬರ್ಕಳಿಸ್ತಾ ಹೋಗಬೇಕು ಪ್ರತಿದಿನ. ಗಂಡನಿಗೂ ಬರಬೇಕು, ಹೆಂಡತಿಗೂ ಮನಸ್ಸು ಬರಬೇಕು. ಅಂದರೆ ಈ ಒಂದು ಪ್ರಕ್ರಿಯೆ ಮೂಲಕವಾಗಿ ಪಡ್ಕೊಳ್ತಕ್ಕಂಥದ್ದು. ನಿನ್ನೆ ಕೂಡ ಒಂದು ವಿಚಾರ ಹೇಳಿದ್ದೀನಿ, ಇವತ್ತೊಂದು ವಿಷಯ ಹೇಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಂತಕ್ಕಂಥ ವಿಚಾರ ಒಂದು ಕಡೆಯರೆ, ಸ್ವಲ್ಪ ಕಷ್ಟ ಅಂತ ಒಂದು ಕಡೆ ಆಗುತ್ತೆ. ಕಾರಣ ಮದುವೆ ಪ್ರಾರಂಭದಲ್ಲೇ ಪ್ರಾರಂಭ ಮಾಡ್ಕೊಂಡು ಬಂದಿದ್ದರೆ ಈ ಒಂದು ಶಕ್ತಿ ಇರ್ತಿತ್ತು. ಇತ್ತೀಚೆಗೆ ನಾವು ಏನೋ ಮಾಡ್ತೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ, ಪ್ರಾರಂಭ ಮಾಡಬೇಕು ಅಂದಾಗ ಅದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ. ಇದೆಲ್ಲ ಏನಿದು, ಯಾರು ನಿನ್ಗೆ ಹೇಳಿದ್ದು, ಆ ಥರ ಈ ಥರ ಜಗಳನೂ ಆಗ್ಬೋದು, ಅಥವಾ ಪ್ರಕ್ರಿಯೆ ನಡೀಬಹುದು. ಆದರೂ ಒಂದು ತಿಳ್ಕೋಬೇಕು, ಒಂದು ಹೊಸತನ ಏನೋ ನಮಗೆ ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ವಿಷಯಕ್ಕೆ ನಾವು ಹೋಗ್ಬೋದು. ಇದು ಇಲ್ಲಿ ಏನಕ್ಕೆ ಬರಬೇಕಾಗತ್ತೆ? ಮದುವೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಬಂದಾಗ ತಾಳಿ ಅಂತ ಹೇಳ್ತೀವಿ. ಆ ತಾಳಿಗೆ ನಾವು ಒಂದು ಹುಡುಗಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಂಗಲ್ಯ ಹಿಡ್ಕೊಳ್ಳೋದು ಯಾರು? ಗಂಡು. ಅದರ ಸಂಕೇತ ಏನು? ಮಾಂಗಲ್ಯವನ್ನು ಹಿಡ್ಕೊಂಡಾಗ ಆ ಮಾಂಗಲ್ಯದಲ್ಲಿ ಪುರುಷ ಅಂದರೆ ಮದುವೆಯಾಗೋ ಗಂಡು ಅರ್ಪಿತನಾಗಿರ್ತಾನೆ ಅಂತ, ಮಾಂಗಲ್ಯದ ಮೂಲಕವಾಗಿ. ಇದನ್ನು ನಾನು ನನ್ನ ಪೂರ್ಣವಾದ ಮನಸ್ಸು ಮತ್ತು ದೇಹವನ್ನು ನಿನ್ನ ಮಾಂಗಲ್ಯದ ರೂಪದಲ್ಲಿ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಇದು ಯಾರು ಹೇಳಬೇಕು? ಮದುವೆ ಮಾಡಿಸುವಾಗ ಮಂತ್ರದ ಮೂಲಕ ಹೇಳ್ತಾರೆ ಅವರು. ಮಾಂಗಲ್ಯಂ ತಂದ್ರು ಮಂತ್ರದ ಮೂಲಕ ಹೇಳ್ತಾರೆ. ನಾನು ಈ ರೀತಿ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಯಾರು ಹೇಳ್ಬೇಕು ಅದನ್ನು? ಮಂತ್ರನ ಯಾರು ಹೇಳಬೇಕು? ನಿನ್ನ ಪ್ರಕಾರ ಯಾರು ಹೇಳ್ಬೇಕಮ್ಮ? ಪುರೋಹಿತರಲ್ಲಿ ಹೇಳ್ತಾರೆ, ಅರ್ಥ ತಿಳಿಸ್ತಾರೆ, ಇಲ್ಲ ಹಿರಿಯರಾದರೂ ಹೇಳಬೇಕು. ಯಾರು ಅದನ್ನು ಮಂತ್ರ ಹೇಳ್ತಾರೋ ಅವರಿಗೆ ಆ ಹೆಣ್ಣಿಗೆ ಗಂಡ ಆಗ್ತಾನೆ. ಮದುವೆ ಗಂಡುಗೆ ಯಾವ ಕಾರಣಕ್ಕೂ ಮದುವೆ ಅರ್ಥ ಆಗೇ ಇಲ್ಲ, ಮದುವೆ ಗಂಡು ಹೆಂಡತಿ ಆಗಲೇ ಇಲ್ಲ. ಅವಳು ಹೇಳಿದ್ಯಾರು? ಮಂತ್ರ ಪುರೋಹಿತರು. ಈಗ ಹೆಂಡತಿ ಯಾರು ಅಂತ ನಾವೇ ಯೋಚನೆ ಮಾಡೋದು ಬೇಡ, ಯೋಚನೆ ಮಾಡ್ಕೋಬೇಕು. ನಾನು ಹೇಳಲ್ಲ. ಈ ತಪ್ಪು ನಡೀತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡೋಣ. ಮತ್ತೇನು ಮದುವೆ ಆಯಿತು? ಅಲ್ಲೇ ರೀ, ಗಂಡಾದವನು ವರ ಅಂತಕ್ಕಂಥದ್ದು ಹಿಂದಿನ ದಿನ ವರಪೂಜೆ ಅಂತ ಮಾಡ್ತಾರೆ. ಆ ವರಪೂಜೆಯಲ್ಲಿ ಈ ವಿಚಾರವನ್ನು ಹೇಳಬೇಕು. ನಾಳೆ ನೀನು ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟದನ್ನ ಬಾಯಲ್ಲಿ ಹೇಳಬೇಕು. ಅದನ್ನು ಹೇಳಿಕೊಂಡು ಯಾಕೆ ಹೇಳಬೇಕು ಅಂದರೆ ಪ್ರಮಾಣ ಮಾಡ್ತಕ್ಕಂಥ ವಿಚಾರ ಅದು. ಕರೆಕ್ಟ್, ಹೌದು. ಹೌದಾ? ಎಲ್ಲಾಗ್ತಾ ಇದೆ ಇದು? ಪುರೋಹಿತರು ಪ್ರಮಾಣ ಮಾಡ್ದಂಗೆ ಆಯಿತು. ಈ ಅಪ್ಪ ಮಾಡಿದ್ದೇನು ಕತೆ? ಅಂದರೆ ಈ ವಿಚಾರವನ್ನು ಮದುವೆ ಅಂತಕ್ಕಂಥ ಮಾಡ್ತಾ ಇರ್ತಕ್ಕಂಥ ನಾವು ಎಷ್ಟು ಸರಳವಾದ ವಿಚಾರಗಳನ್ನ ನಾವು ಕೈ ಬಿಡ್ತಾ ಇದ್ದೀವಿ, ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ಇದಕ್ಕೆ ಅರ್ಥ ಇದೆಯಾ? ಹಾಗಿದ ಮೇಲೆ ಒಂದು ಗಂಡು ಹೆಣ್ಣು, ಗಂಡ ಹೆಂಡತಿ ಅನ್ನೋದಕ್ಕೆ ಎಷ್ಟು ಮಟ್ಟಕ್ಕೆ ಸಂಬಂಧ ಸಿಗ್ತಾ ಇದೆ. ಇದು ಒಂದು ಭಾಗದ ಜೊತೆಗೆ ಮಗುವನ್ನು ಕೂಡ ಸಿಸರೀನ್ ಮಾಡಿಸಿ ತಗೊಳ್ತಕ್ಕಂಥದ್ದು ಕೂಡ ಇದಕ್ಕೂ ಟ್ಯಾಲಿ ಆಗ್ತದೆ. ಅಲ್ಲೂ ತಾಯಿ ಮಗು ಅಂತಕ್ಕಂಥದ್ದಕ್ಕೆ ಆದಷ್ಟು ಪ್ರೀತಿ ಕಮ್ಮಿ ಆಗೋದಕ್ಕೊಂದು ಕಾರಣ ಆಗಿದೆ. ಹೌದ್ ತಾನೆ? ಅಂದರೆ ಮಗು ಅಂತಕ್ಕಂಥದ್ದು ಒಂದು ತಾಯಿ ಹೊಟ್ಟೆಯಲ್ಲಿ ಅವ್ರು ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟದಷ್ಟು ಕಷ್ಟಪಡಬೇಕು ಅಂತ ಹಿರಿಕರು ಹೇಳ್ತಾ ಇದ್ರು. ಆದರೆ ಇವತ್ತು ಸಿಸರಿನ್ ಆಗಿರೋದ್ರಿಂದ ಮಗು ತಗೊಂಡು ಅನ್ನೋ ಮಟ್ಟಕ್ಕಾಗುತ್ತೆ ಹೊರತು ತಾಯಿ ಮಗುವಿನ ಬಾಂಧವ್ಯ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ಮಗು ತಗೊಳ್ಳೋದ್ರಲ್ಲೂ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ, ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ. ಮದುವೆ ಮಾಡ್ಕೊಳ್ಳೋರು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸೂಕ್ತವಾಗಿರುತ್ತೆ. ಆದರೆ
ಇದನ್ನು ನಾನು ಹೇಳಿ ತಮಾಷೆ ಥರ ಇರತ್ತಾ ತಿಳ್ಕೊಳ್ಳುವಂಥ ವಿಷಯ ಅಂತ ಅನಿಸ್ತಮ್ಮ ನಿಮಗೆ? ತಿಳ್ಕೊಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.